ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೇಂದ್ರ ಬಾಳೆಹಣ್ಣಿನಿಂದ ಮಾಡುವಂಥದ್ದು 3 ಟೈಪಿದು ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೇನೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಕೊಡ್ಬೋದು. ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟಿ ಕೂಡ ಆಗಿರ್ತದೆ. ಸಣ್ಣ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇದು ದೋಸೆ ಬ್ಯಾಟರ್ ಉಂಟಲ್ಲ, ನೀರು ದೋಸೆದು ಲೆಫ್ಟ್ ಓವರ್ ಬ್ಯಾಟರ್, ಅದರಲ್ಲಿಯೇ ನಾನಿದನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಶುಗರ್ ಹಾಕಿಬಿಟ್ಟು ಡಿಪ್ ಮಾಡಿಬಿಟ್ಟು ಫ್ರೈ ಮಾಡ್ತಿದ್ದೇನೆ ಬನಾನವನ್ನು. ನಾನು ಇನ್ನೊಂದು ನೇಂದ್ರ ಬನಾನದ್ದು ಕ್ಯಾರಮಲೈಸ್ಡ್ ಮಾಡಿದ್ದೆ ಅಲ್ಲ ಫ್ರೈ, ಅದರ ಬದಲಿಗೆ ಈ ರೀತಿಯೂ ಮಾಡಬಹುದು. ಅಂದರೆ ಲೆಫ್ಟ್ ಓವರ್ ಉಳಿದ ಬ್ಯಾಟ್ರ್ ಇರುತ್ತಲ್ಲ ನೀರು ದೋಸೆದು, ಅದಕ್ಕೆ ಶುಗರ್ ಹಾಕಿಬಿಟ್ಟು ಡಿಪ್ ಮಾಡಿಬಿಟ್ಟು ಈ ಥರನೂ ಫ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ಕ್ಯಾರಮಲೈಸ್ ಮಾಡಿಬಿಟ್ಟು ಆ ಥರನೂ ಮಾಡ್ಬೋದು. ನನ್ನ ಇನ್ನೊಂದು ವೀಡಿಯೋದಲ್ಲಿ ಇದೆ, ನೀವು ನೋಡ್ಬೋದು. ಇದು ನಾರ್ಮಲಾಗಿ ಎಲ್ಲರೂ ಮಾಡುವಂಥದ್ದು ಪೋಡಿ ಬನಾನದು. ಇದಕ್ಕೆ ಬೇಸನ್, ಜೀರದ ಬದಲು ಅಜ್ವೈನ್ ಬೇಕಾದರೂ ಹಾಕ್ಬೋದು, ಸಾಲ್ಟ್, ಇಂಗು ಹಾಕಿಬಿಟ್ಟು ಡಿಪ್ ಮಾಡಿಬಿಟ್ಟು ಪೋಡಿ ಮಾಡೋದು. ಇದು ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ. ಇದೂ ಒಳ್ಳೆಯದಾಗ್ತದೆ. ಮಕ್ಕಳಿಗೆ ಒಂದೇ ಥರ ಸ್ನ್ಯಾಕ್ ಕೊಡುವ ಬದಲು ಅವರ ಟಿಫಿನ್ ಬಾಕ್ಸಿಗೆ ಬೇರೆ ಬೇರೆ ಟೈಪಿಂದ ಮಾಡಿದ ಸ್ನ್ಯಾಕ್ಸ್ ಬನಾನದು ಕೊಟ್ಟರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ ಈ ರೀತಿ ಬೇರೆ ಬೇರೆ ಟೈಪಲ್ಲಿ ಮಾಡಿ ಕೊಡೋದು. ಇಲ್ಲಿಗಿನ ಗಡಿಬಿಡಿಯಲ್ಲಿ ಒಂದೇ ಬಾಳೆಹಣ್ಣಿನಿಂದ ಅಂದರೆ ಒಣೆ ಬನಾನದಿಂದ 3 ಟೈಪಿದ್ದು ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ಈಗ ನೋಡಿ, ಇದು ಕೋಕೋನಟ್ಟಿಗೆ ಬೆಲ್ಲ ಹಾಕಿಬಿಟ್ಟು, ಬೆಲ್ಲದ ಬದಲಿಗೆ ನೀವು ಶುಗರ್ ಕೂಡ ಹಾಕ್ಬೋದು. ಹೀಗೆ ಈ ರೀತಿ ಕಟ್ ಮಾಡಿಬಿಟ್ಟು ಮಿಡ್ಲಲ್ಲಿ ಅದಕ್ಕೆ ಸ್ಟಫ್ ಮಾಡಬೇಕು. ಇದನ್ನು ನಾವು ಸ್ಟೀಮ್ ಕೂಡ ಮಾಡ್ಬೋದು. ಒಂದೊಂದು ಸಲ ನಾನು ಸ್ಟೀಮ್ ಮಾಡಿಬಿಟ್ಟು ಕೊಡ್ತೇನೆ. ಅದನ್ನು ತುಂಬ ಚೆನ್ನಾಗಿರ್ತದೆ, ಹೆಲ್ದಿಯಾಗಿರ್ತದೆ. ಈಗ ಇದಕ್ಕೆ ನಾನು ಅದೇ ನಾನು ನೀರು ದೋಸೆದ ಬ್ಯಾಟರಿಗೆ ಬೇಸನನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೋಟಿಂಗ್ ಮಾಡ್ತಿದ್ದೇನೆ. ಅಂದರೆ ಅದು ಹೊರಗಡೆ ಬರದೇ ಇರಲಿ ಅಂತ ಈ ರೀತಿ ಡಿಪ್ ಮಾಡಿಬಿಟ್ಟು ಎಲ್ಲ ಸೈಡ್ ಫ್ರೈ ಮಾಡಿ ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಕಲರ್ ಕೂಡ ಬರ್ತದೆ, ಒಳ್ಳೆ ಫ್ರೈ ಕೂಡ ಆಗ್ತದೆ. ಅಂದರೆ ಸ್ಟೀಮಲ್ಲಿ ಆದ ಥರನೇ ಇರ್ತದೆ. ನೋಡಿ, 3 ಟೈಪಿದು ಸ್ನ್ಯಾಕ್ಸ್ ರೆಡಿ ಆಯಿತು ಬೆಳಗಿನ ಮಕ್ಕಳ ಟಿಫಿನ್ ಬಾಕ್ಸಿಗೆ. ತುಂಬಾ ಟೇಸ್ಟಿಯಾಗಿರುವಂಥದ್ದು, ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಕೂಡ ಇದು. ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಫ್ರೈ ಆದಮೇಲೆ ಹೇಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಸೇಮ್ ಸ್ಟೀಮ್ ಹೇಗೆ ಮಾಡ್ತೀರಾ ಅದೇ ರೀತಿ ಬರ್ತದೆ. ತುಂಬ ಸಾಫ್ಟಾಗಿ ಕೂಡ ಇರ್ತದೆ. ಇದು ತುಂಬಾ ಈಸಿಯಾಗಿರುವಂಥ ನೇಂದ್ರ ಬನಾನ ಫ್ರೈ ಮತ್ತು ಪೋಡಿ ಮತ್ತು ಸ್ಟಫ್ಡ್ ಫ್ರೈ. ಎಲ್ಲರೂ ಟೇಸ್ಟ್ ಮಾಡೋಣ.